ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೆ, ಮತ್ತು ನನಗೆ ಎಂಕರೇಜ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಚಾರ ಬಂದುಬಿಟ್ಟು ಪ್ರತಾಪ್ ಅವ್ರ ಲಕ್ ಬಗ್ಗೆ, ಮತ್ತು ಈಗ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಮತ್ತೆ ಬಂದಿದ್ದಾರಲ್ಲ ಅವ್ರ ಬಗ್ಗೆ, ಮತ್ತು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ. ನನಗೆ ಹೆಂಗನ್ಸುತ್ತೆ ಅಂದರೆ, ಬಿಗ್ ಬಾಸ್ ಹಳೆ ಕಂಟೆಸ್ಟೆಂಟ್ಸ್ನೆಲ್ಲ ಒಳಗಡೆ ಕರೆಸಿರೋದು ಹೆಂಗನ್ನ ಮಾಡಿ ಪ್ರತಾಪ್ನ ವಿನ್ ಮಾಡಿಸ್ಬೇಕು ಅಂತ ಅನ್ನಂಗಿದೆ. ಯಾಕಂದರೆ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಆಗಲೇ ಹೋಗಿರೋರಿಗೆ ಪ್ರತಾಪ್ಗಾಗಲೇ ಎಷ್ಟು ಕಟ್ಟಸಿ ಓಡ್ತಾ ಇದೆ ಅಂತ ಚೆನ್ನಾಗಿ ಗೊತ್ತಿದೆ. ಅದು ಗೊತ್ತಿದ್ರೂ ಕೂಡ ಇಶಾನಿ ಅವರು ಕಾಗೆ ಅಂದವ್ರಿಗೆ ಇನ್ಸಲ್ಟ್ ಮಾಡೋದೇನು, ಮತ್ತು ಅವ್ರಿಗೆ ಏನೋ ಬ್ಯಾಕ್ ಟು ಬ್ಯಾಕ್ ಮಾತಾಡೋದೇನು, ಇವ್ರೋಗಿ ಇಲ್ಲಿ ಬೆಡ್ಶೀಟ್ ಎಲ್ಲಿದೆ ಕೊಡುಬಾ ಅಂತ ಅನ್ನೋದು ಬುಲೆಟ್ ಪ್ರಕಾಶ್ ಅವ್ರ ಮಗ, ಅವರಾದರೂ ಹಂಗೆ ಮಾತಾಡೋದೇನು, ಮತ್ತು ವಿನಯ್ ಬಂದುಬಿಟ್ಟು ಟಾಂಟ್ ಮೇಲೆ ಟಾಂಟ್ ಕೊಡೋದೇನು ಪ್ರತಾಪ್ಗೆ. ಅವ್ರಿಗೆ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ, ಬಟ್ ಪ್ರತಾಪ್ ಕಟ್ಟಸಿ ಮತ್ತು ಸಿಂಪತಿ ಓಟ್ಸ್ ಹಿಂಗೆ ಹೋಗ್ತಾ ಇತ್ತು. ಬಟ್ ಇವಾಗ 100 ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರತಾಪ್ ಅವರು ಫಸ್ಟ್ ಪ್ಲೇಸಲ್ಲಿ ವೋಟಿಂಗ್ನ ದೋಚ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಕ್ರೇಜ್ ಇದೆ ಈಗ ಪ್ರತಾಪ್ ಅವರಿಗೆ. ನನಗೇನನ್ಸುತ್ತೆ ಅಂದರೆ, ಜನ ಎಷ್ಟು ಅಮಾಯಕರಪ್ಪ ಅನಿಸ್ತಾ ಇದೆ. ನಾನು ನಿಜವಾಗ್ಲೂ ಇನ್ಫ್ಲುಯೆನ್ಸ್ ಮಾಡ್ದಲ್ಲ, ನನ್ನ ಒಪಿನಿಯನ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಒಬ್ಬರನ್ನ ಯಾರಾದರೂ ಬೈದರು ಅಂದರೆ ಅವ್ರಿಗೆ ಸಿಂಪತಿನ ಹುಟ್ಟಿಸ್ಕೊಂಡು ಹೆಗ್ಗ ಮಗ ಅವ್ರಿಗೆ ಓಟ್ ಹಾಕ್ತಾರೆ. ಅದು ಹೆಂಗೆ ಕರೆಕ್ಟ್ ಅನಿಸುತ್ತೋ ನನಗಂತೂ ಗೊತ್ತಿಲ್ಲ. ವಿನಯ್ ಮಾತಾಡ್ಬೋದು. ವಿನಯ್ ಸಮ್ಟೈಮ್ಸ್ ಐ ಫೀಲ್ ಈಸ್ ಅ ವಿನ್ನಿಂಗ್ ಕಂಟೆಸ್ಟೆಂಟ್ಸ್ ಅಂತ, ಅಂದರೆ ಒಂದು ಟ್ರೋಫಿನ ಅವ್ರಿಗೆ ಗೆಲ್ಲೋ ಕಂಟೆಸ್ಟೆಂಟ್ಸ್ ಅಂತ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ಕಾರ್ತಿಕ್ ಇಸ್ ಮೋರ್ ಡಿಸರ್ವಿಂಗ್ ಅಂತ ಅನಿಸುತ್ತೆ. ಒಂದು ಕಡೆ ಸಂಗೀತ ಕೂಡ ಗೆಲ್ಲಿ ಬಿಡಪ್ಪ ಅಂತಲೇ ಅನಿಸುತ್ತೆ. ಬಟ್ ಈವನ್ ಶೀ ಪ್ಲೇಡ್ ವಿಮೆನ್ ಕಾರ್ಡ್, ಸಿಂಪತಿ ಕಾರ್ಡ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು ವಿಮೆನ್ ಆಗಿ ಗೆಲ್ಲಬೇಕು ಅಂತ ನನಗೆ ಅನಿಸ್ತಾ ಇದ್ದಿದ್ದು ಯಾವಾಗಲೂ ತನಿಷಾ ಅವರು. ಯಾಕಂದರೆ ಡೇ ಒನ್ನಿಂದ ತುಂಬ ಚೆನ್ನಾಗಿ ಫೈಟ್ ಮಾಡಿದರು. ವಿನ್ನರ್ ಇರಲಿ, ಟಾಪ್ 5ಗೂ ಕೂಡ ಅಂತ ನಿಯತ್ತಿರೋ ಕಂಟೆಸ್ಟೆಂಟ್ಸ್ನ ಕರ್ಕೊಂಡು ಬರಲಿಲ್ಲ. ಅದಕ್ಕೆ ಇದನ್ನು ಬಿಗ್ ಬಾಸ್ ಅಂತ ಕರೆಯೋದು ಅಂತ ಅನಿಸುತ್ತೆ. ಒಟ್ಟು ಹಂಗೋ ಹಿಂಗೋ ಮಾಡಿ ಅಕ್ಕ ಮತ್ತು ತಮ್ಮ ಸಕ್ಸಸ್ಫುಲಿ ಅವರ ಸಿಂಪತಿ ಓಟ್ಸ್ನ ಬೆಳೆಸ್ಕೊಂಡು ಇಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ ಆಗೋ ಎಲ್ಲ ಚಾನ್ಸಸ್ಸು ಕಾಣಿಸ್ತಾ ಇದೆ. ಹಳೆ ಕಂಟೆಸ್ಟೆಂಟ್ಸ್ ಅಂತೂ ಪ್ರತಾಪ್ ವಿನ್ ಆಗಲೇಬೇಕು ಅಂತ ಮಾತಾಡ್ತಿರಂಗೆ ಅನಿಸುತ್ತೆ ನನಗೆ. ಒಟ್ಟು ಪ್ರತಾಪ್ ಅವರು ಫಸ್ಟ್ ಪ್ಲೇಸ್ ಓಟಲ್ಲಿದ್ದಾರೆ. ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಬಂದುಬಿಟ್ಟು ವರ್ತೂರ್ ಸಂತೋಷ್ ಅವರಿದ್ದಾರೆ. ಅದು ಇನ್ನೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಎಲ್ಲರೂ ಪ್ರತಾಪ್ ಅವ್ರನ್ನ ಒಂದು ಬೈಯೋದಾಗಲಿ, ಒಂದು ನಿನ್ಸೋದಾಗಲಿ, ಒಂದು ಟಾರ್ಗೆಟ್ ಮಾಡೋದಾಗಲಿ ಆದರೂ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ವರ್ತೂರ್ ಸಂತೋಷ್ ಅವರಿಗೆ ಒಂದು ಟಾರ್ಗೆಟ್ ಇಲ್ಲ, ಒಂದು ಸಿಂಪತಿ ಇಲ್ಲ. ಮನೇಲಿ ಜನ ಯಾರು ಅಷ್ಟೊಂದು ಮಾತಾಡಲ್ಲ ಅವರಿಗೆ, ಅವರೇನೂ ಮಾಡಲ್ಲ, ಒಂದು ಕಾಮಿಡಿ ಮಾಡಲ್ಲ, ಒಬ್ರ ಜೊತೆ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಲ್ಲ, ಒಂದು ಟಾಸ್ಕ್ ಮಾಡಲ್ಲ. ಬಟ್ ಆದರೂ ಓಟ್ಸ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೆಕೆಂಡ್ ಪೊಸಿಷನಲ್ಲಿ ವರ್ತೂರ್ ಸಂತೋಷ್ ಅವರಿದ್ದಾರೆ. ಇನ್ನು ಥರ್ಡ್ ಪೊಸಿಷನಲ್ಲಿ ಬಂದುಬಿಟ್ಟು ವಿನಯ್ ಅವರಿದ್ದಾರೆ. ಆ್ಯಕ್ಚುಲಿ ವಿನಯ್ ಅವರು ಮತ್ತು ಕಾರ್ತಿಕ್ ಅವರು ಫಸ್ಟ್ ಸೆಕೆಂಡ್ ಪೊಸಿಷನಲ್ಲಿ ಇರೋಕ್ಕೆ ತುಂಬ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ನನಗನ್ಸುತ್ತೆ. ಬಟ್ ವಿನಯ್ ಅವರು ಪ್ರತಾಪ್ ಅವ್ರ ಹತ್ರ ಜಗಳ ಮಾಡ್ಕೊಂಡಿರೋದ್ರಿಂದ ಥರ್ಡ್ ಪೊಸಿಷನಲ್ಲಿ ಎಂಡ್ ಆಗಿದ್ದಾರೆ. ಕಾರ್ತಿಕ್ ಅವರು ಒಬ್ಬ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಫೋರ್ತ್ ಪೊಸಿಷನ್ ಇದ್ದಾರೆ. ಇದನ್ನು ಹೇಳೋಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಸೀರಿಯಸ್ಲಿ. ಇಷ್ಟೊಂದು ನೆಗೆಟಿವಿಟಿ, ನಾವು ಒಬ್ಬ ಜನಗಳಿಗೆ ಒಂದು ಫ್ರೆಂಡ್ಶಿಪ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೇನೋ ಗೊತ್ತಿಲ್ಲ. ಫ್ಲರ್ಟ್ ಮಾಡಿರ್ಬೋದು, ಇಲ್ಲ ಅಂತ ಏನಲ್ಲ, ಬಟ್ ದಟ್ ಈಸ್ ಇನ್ ಎ ಗುಡ್ ವೇ ಅವ್ರು ಮಾಡಿದ್ದಾರೆ. ಜಾಸ್ತಿ ನೆಗೆಟಿವಿಟಿ ಮಾಡೋದು ಸರಿ ಇಲ್ಲ. ಜಸ್ಟ್ 12 ದಿನ ಇದೆ, ಎಲ್ಲರೂ ಪಾಸಿಟಿವ್ ಆಗಿ ಆಚೆ ಬರಲಿ ಅಂತಲೇ ನಾನು ಇಷ್ಟಪಡೋದು. ನಾನು ಸಪೋರ್ಟ್ ಮಾಡ್ತಿಲ್ಲ ಕಾರ್ತಿಕ್, ಮಹೇಶ್ಗೆ ಮತ್ತು ನಮ್ರತೆಗೆ, ಬಟ್ ಐ ಜೆನ್ಯೂನ್ಲಿ ಫೀಲ್ ಇಟ್. ಆ ಥರ ಜಾಸ್ತಿ ನೆಗೆಟಿವಿಟಿ ಆಗಲಿ ಮಾಡಬಾರ್ದು. ಯಾಕಂದರೆ ಒಳಗಿರೋ ಕಂಟೆಸ್ಟೆಂಟ್ಸ್ಗೆ ಆ ಥರ ಕೆಟ್ಟದಾಗ ತಲೆಯಲ್ಲಿ ಏನೂ ಇರಲ್ಲ, ತುಂಬ ಪ್ಯೂರ್ ಆಗಿರ್ತಾರೆ. ಸೊ ಸ್ವಲ್ಪ ಇಲ್ಲಿಂದ ಯೋಚನೆ ಮಾಡಿ, ಇಲ್ಲಿಂದ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ, ಸಿಂಪತಿಯಿಂದ ವೋಟ್ ಆಗಬೇಡಿ ಯಾರಿಗೂ. ಜಾಸ್ತಿ ಚೆನ್ನಾಗಿ ಯಾರು ಆಡ್ತಾರೆ, ಫಸ್ಟಿಂದ ಯಾರು ಎಫರ್ಟ್ ಕೊಟ್ಕೊಂಡು ಮುಂದೆ ಬಂದಿದ್ದಾರೆ ಅವ್ರನ್ನ ಗೆಲ್ಸೋಕ್ಕೆ ಪ್ರಯತ್ನ ಪಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ಫಿಫ್ತ್ ಪೊಸಿಷನಲ್ಲಿ ಬಂದುಬಿಟ್ಟು ತನಿಷ್ ಅವ್ರು ಇದ್ದರು, ಬಟ್ ಅವ್ರು ಎಲಿಮಿನೇಟ್ ಆಗೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ. ಇನ್ನು ಲೀಸ್ಟ್ ವೋಟ್ ಬಂದಿರೋದು ಈಗ ನಮ್ರತ್ ಅವರಿಗೇನೆ, ಎಲ್ಲರಿಗೂ ಇರೋದರಲ್ಲಿ ಕಂಪೇರ್ ಮಾಡಿ ಹೇಳಿದ್ರೆ. ಆದರೆ ನಮ್ರತನ ಎಲಿಮಿನೇಟ್ ಮಾಡಲ್ಲ ಅನಿಸುತ್ತೆ. ಇವಾಗ ತನಿಷ್ ಅವ್ರನ್ನ ತೆಗ್ದಾಕಿದ್ದಾರೆ. ಆ್ಯಕ್ಚುಲಿ ತುಕಾಲಿ ಅವರು ಹೋಗ್ತಾರೆ ಅನಿಸುತ್ತೆ ಈ ಸ್ಯಾಟರ್ಡೇ, ಬಟ್ ಹೋಗಬೇಕಾಗಿರೋದು ವರ್ತೂರ್ ಸಂತೋಷ್ ಅವರು. ಎಲ್ಲರಿಗೂ ಕಂಪೇರ್ ಮಾಡಿದ್ರೆ, ನಮ್ರತಾಗೆ ಕಂಪೇರ್ ಮಾಡಿದರೂ ಕೂಡ ವರ್ತೂರ್ ಸಂತೋಷ್ ಅವ್ರ ಪರ್ಫಾರ್ಮೆನ್ಸ್ ತುಂಬ ಕಡಿಮೆ ಇದೆ ಅಂತ ನನಗನ್ಸುತ್ತೆ. ಬಟ್ ಬಿ ಟೀಮ್ ಅವರು ವರ್ತೂರ್ ಸಂತೋಷ್ ಅವ್ರನ್ನ ಇರಿಸ್ಕೊಂಡು ತುಕಾಲಿ ಸಂತೋಷ್ ಅವ್ರನ್ನ ಎತ್ತಾಕ್ತಾರೆ. ಯಾಕಂದರೆ ನಿಮಗೆ ಗೊತ್ತು, ಫಿನಾಲೆಗೆ ಯಾರನ್ನಾದರೂ ಒಬ್ಬರು 2 ಹುಡುಗಿರನ್ನ ಇರಿಸ್ಕೋತಾರೆ, 2 ಹುಡುಗಿರನ್ನ ಅಂತ. ಇವಾಗ ಸದ್ಯಕ್ಕಿರೋದು ಇವರಿಬ್ಬರೇ. ಸೊ ನನಗನ್ಸೋ ಪ್ರಕಾರ ಇವರಿಬ್ಬರು ಫಿನಾಲೆಗೆ ಬರ್ತಾರೆ. ಐದರ್ ತುಕಾಲಿ ಸಂತೋಷ್ ಆಗಲಿ, ಇಲ್ಲಾಂದರೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ತೆಗಿಬೋದು. ಯಾಕಂದರೆ ಎಲ್ಲರೂ ಸ್ಟ್ರಾಂಗಾಗಿ ಕಾಣಿಸ್ತಾರೆ.
ನೋಡೋಣ. ನನಗ್ಯಾಕೋ ತುಕಾಲಿ ಅವರೇ ಎಗ್ರೋಗ್ತಾರೆ ಅನ್ಸುತ್ತೆ, ವರ್ತು ಸಂತೋಷ್ ಅವ್ರನ್ನ ಟಾಪ್ 5 ಕರ್ಕೊಂಡು ಬರ್ತಾರೆ ಅಂತ ಅನ್ಸುತ್ತೆ. ಬಟ್ ವರ್ತೂರವ್ರು ಹೋಗಬೇಕು, ನನ್ನ ಪ್ರಕಾರ ತುಕಾಲಿ ಅವರು ಟಾಪ್ 5 ಬರಬೇಕು ಅಂತ ನನಗನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇದೆಲ್ಲ ನನ್ನ ವೋಟಿಂಗ್ ರಿಸಲ್ಟ್ಸ್ ಮತ್ತು ನನ್ನ ಒಪಿನಿಯನ್ ಆನ್ ದಿ ಕಂಟೆಸ್ಟೆಂಟ್ಸ್ ಮತ್ತು ಯಾರು ಡಿಸರ್ವಿಂಗ್ ಅನ್ಡಿಸರ್ವಿಂಗ್ ಅನ್ನೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ನೀವು ಇಮಿಡಿಯೇಟ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.